भारत माता की, भारत माता की वंदे वंदे ಉಳ್ಳಾಲದ ರಾಣಿ ಅಬ್ಬಕ್ಕನಿಗೆ ನಮ್ಮ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂತ ಸತೀಶ್ ಕುಂಪಲ್ ಅವರೇ, ನಿಕಟಪೂರ್ವ ರಾಜ್ಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರೇ, ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಆಳ್ವ ಅವರೇ, ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ನಂದನ್ ಮಲ್ಯ ಅವರೇ, ಮಾಜಿ ಶಾಸಕರಾದಂತಹ ಜಯರಾಮ್ ಶೆಟ್ಟಿ, ಫಾದರ್ ವಿಲಿಯಮ್ಸ್ ಅವರೇ, ಸೇರಿರುವಂತಹ ಎಲ್ಲ ನಮ್ಮ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸ್ಫೂರ್ತಿಯನ್ನ, ಪ್ರೇರಣೆಯನ್ನ, ಶಕ್ತಿಯನ್ನ ತುಂಬಿಸಲಿಕ್ಕೆ ಬಂದ ಎನ್ಸಿಸಿ ಕೆಡೆಟ್ಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕ ಬಂಧುಗಳೇ, ಇವತ್ತೊಂದು ವಿಶೇಷ ಸಂದರ್ಭದಲ್ಲಿ ನಾವು ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಮಣ್ಣಿನಿಂದ ಪರಕೀಯರ ವಿರುದ್ಧ ಪ್ರಾಯಶಃ ಈ ಭಾಗದಲ್ಲಿ ಮೊದಲನೇ ದಾಳಿಯನ್ನ ಮಾಡಿದಂತ ರಾಣಿ ಅಬ್ಬಕ್ಕರ ನೆಲದಿಂದ ನಾವೆಲ್ಲರೂ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ, ಇಡೀ ದೇಶಕ್ಕೆ ಈ ತುಳುನಾಡಿನ ಮಣ್ಣಿನಿಂದ ಸ್ವಾತಂತ್ರ್ಯದ ಪ್ರೇರಣೆಯನ್ನ ಕೊಡ್ಲಿಕ್ಕೆ ಇವತ್ತಿಲ್ಲಿ ಸೇರಿದ್ದೇವೆ. ರಾಣಿ ಅಬ್ಬಕ್ಕರ 500ನೇ ವರ್ಷಾಚರಣೆಯನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರಾಯಶಃ ಈ ತಿರಂಗ ಯಾತ್ರೆಯಿಂದ ನಮ್ಮ ಕಾರ್ಯಕ್ರಮಗಳ ಪ್ರಾರಂಭ ಆಗ್ತದೆ. ಈ ವರ್ಷ ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ನಮ್ಮ ಸಂಘಟನೆಗಳೆಲ್ಲ ಸೇರಿ, ಊರವರನ್ನೆಲ್ಲರನ್ನ ಸೇರಿಸಿ, ವಿವಿಧ ಸಂಘಟನೆಗಳನ್ನ ಸೇರಿಸಿ ರಾಣಿ ಅಬ್ಬಕ್ಕರ ಯಶೋಗಾಥೆಯನ್ನ, ಸ್ವಾತಂತ್ರ್ಯಕ್ಕೋಸ್ಕರ ಅವರು ಮಾಡಿರುವ ಹೋರಾಟವನ್ನ, ಪರಕೀಯರ ವಿರುದ್ಧದ ಅವರ ವಿಶೇಷ ಕೆಚ್ಚಿನ ದಾಳಿಯನ್ನ ಸ್ಮರಿಸುವಂತ ಕೆಲಸ, ಆ ಸ್ಮರಣೆಯನ್ನ ಮಾಡಿಕೊಂಡು ನಾವೆಲ್ಲರೂ ಪ್ರೇರಣೆ ಪಡೆಯುವಂತ ಕೆಲಸ ಆಗ್ಲಿಕ್ಕಿದೆ. ಬಂಧುಗಳಲ್ಲಿ ಸೇರಿರುವಂತಹ ಎಲ್ಲರಿಗೂ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಈ ತಿರಂಗ ಯಾತ್ರೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ ಹಲವಾರು ವರ್ಷದಿಂದ ಈ ಹರ್ ಘರ್ ತಿರಂಗ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ನಾನಿಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡೋದು, ತಾವೆಲ್ಲ ತಮ್ಮ ಮನೆಗಳಿಗೆ ಹೋಗಬೇಕು. ರಾಷ್ಟ್ರೀಯ ಧ್ವಜವನ್ನ ತಮ್ಮ ಕುಟುಂಬದವರ ಜೊತೆ ಸೇರಿಸಿ ತಮ್ಮ ಮನೆಯ ಮೇಲೆ ರಾರಾಜಿಸುವಂತ ಕೆಲಸವನ್ನು ಮಾಡಬೇಕು. ತಮ್ಮ ಸುತ್ತಮುತ್ತಲಿನ ಮನೆಯವರಿಗೆ ರಾಷ್ಟ್ರೀಯ ಧ್ವಜವನ್ನ ಇವತ್ತಿನಿಂದ 15ನೇ ತಾರೀಕಿನವರೆಗೆ ಹಾಕಲಿಕ್ಕೆ ಪ್ರೇರಣೆಯನ್ನು ಕೊಡಬೇಕು. ಅವರನ್ನು ವಿನಂತಿ ಮಾಡಬೇಕು. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡೋದು, ತಮ್ಮ ಬೂತ್ನಲ್ಲಿ ಪ್ರತಿ ಮನೆಗೆ ಹೋಗಿ ರಾಷ್ಟ್ರೀಯ ಧ್ವಜವನ್ನು ಹಾಕುವಂತಹ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಆ ಸಂಕಲ್ಪಕ್ಕೆ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನವನ್ನು ಮಾಡಿದಂತ ಆ ಸ್ವಾತಂತ್ರ್ಯ ವೀರರಿಗೆ ನಮನವನ್ನು ಸಲ್ಲಿಸುವಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಅವರಿಗೆಲ್ಲ ವಿಶೇಷವಾಗಿ ನಮನಗಳನ್ನು ಸಲ್ಲಿಸೋಣ, ತಲೆಬಾಗಿ ನಮಿಸೋಣ ಅನ್ನುವಂತ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. 47ರ ನಂತರ ಈ ದೇಶದ ಅಖಂಡತೆಯನ್ನು ಉಳಿಸಲಿಕ್ಕೆ, ಈ ದೇಶದ ಗಡಿಯನ್ನು ಸುರಕ್ಷಿತವಾಗಿಡಲಿಕ್ಕೆ, ಈ ದೇಶಕ್ಕೋಸ್ಕರ ಆಂತರಿಕವಾಗಿ ಈ ದೇಶದ ಸುರಕ್ಷತೆಯನ್ನು ಕಾಪಾಡಿರುವಂತ ಆ ಸೈನಿಕರಿಗೆ, ಪೊಲೀಸ್ನವರಿಗೆ, ಸುರಕ್ಷತಾ ಪಡೆಗಳಿಗೆ, ಅದರಲ್ಲಿ ಕೆಲಸ ಮಾಡ್ತಿರುವಂತಹ, ಈ ನೆಲಕ್ಕೋಸ್ಕರ ಬಲಿದಾನವನ್ನು ಮಾಡಿರುವಂತ ಎಲ್ಲರಿಗೂ ವಿಶೇಷವಾಗಿ ಶ್ರದ್ಧಾಂಜಲಿ, ಇವತ್ತು ಕೆಲಸವನ್ನ ಮಾಡ್ತಾ ಇರುವಂತವರಿಗೆಲ್ಲರಿಗೂ ವಿಶೇಷವಾದ ಸೆಲ್ಯೂಟ್ ಅನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸೇರಿರುವಂತ ಮತ್ತೊಮ್ಮೆ ತಮಗೆಲ್ಲರಿಗೂ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಸ್ವಾತಂತ್ರ್ಯೋತ್ಸವ ಒಂದು ಕಾಲದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಏನಿತ್ತ, ಅದು ಸಾರ್ವಜನಿಕರ ಕಾರ್ಯಕ್ರಮ ಆಗಬೇಕು, ಅದು ನಮ್ಮೆಲ್ಲರ ಕಾರ್ಯಕ್ರಮ ಆಗಬೇಕು, ನಮ್ಮ ಮನೆಯ ಹಬ್ಬ ಆಗಬೇಕು ಅನ್ನುವ ಕಾರಣಕ್ಕೆ ಈ ಹರ್ ಘರ್ ತಿರಂಗ ಅಭಿಯಾನವನ್ನು ಇಟ್ಕೊಂಡಿದ್ದಾರೆ. ಬಂಧುಗಳೇ, ಇವತ್ತು, ನಾಳೆ, ನಾಡಿದ್ದು ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ನಮ್ಮ ಮನೆಯಲ್ಲಿ ಆಚರಿಸೋಣ, ತಮ್ಮ ವಠಾರದಲ್ಲಿ ಆಚರಿಸೋಣ, ತಮ್ಮ ಗ್ರಾಮಗಳಲ್ಲಿ ಆಚರಿಸೋಣ, ನಮ್ಮ ಭಾಗದಲ್ಲಿ ಆಚರಿಸೋಣ ಅನ್ನುವಂಥ ವಿನಂತಿಯನ್ನ, ಕರೆಯನ್ನ ತಮಗೆಲ್ಲರಿಗೂ ಕೊಡ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ತಿರಂಗ ಯಾತ್ರೆಯನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮಗೆಲ್ಲರಿಗೂ ಪ್ರೇರಣೆ ಆಗಿರುವ ಈ ತುಳುವ ನೆಲದ ರಾಣಿ ಅಬ್ಬಕ್ಕರಿಗೆ ಮತ್ತೊಮ್ಮೆ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.